ಸರಿಪೋದ ಶನಿವಾರಂ, ಸೂರ್ಯ ಈಸ್ ಸ್ಯಾಟರ್ಡೆ, ಡೈರೆಕ್ಟೆಡ್ ಬೈ ವಿವೇಕ್ ಆತ್ರೇಯ ಆ್ಯಂಡ್ ಲೀಡ್ ರೋಲಲ್ಲಿ ನಾನಿ, ಎಸ್.ಜೆ. ಸೂರ್ಯ, ಪ್ರಿಯಾಂಕಾ ಮೋಹನ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಶೋಗಳು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಬಹಳ ಕಡಿಮೆ ಇರೋ ಕಾರಣದಿಂದ ಸಿನಿಮಾನ ಒರಿಜಿನಲ್ ಲ್ಯಾಂಗ್ವೇಜ್ನಲ್ಲೇ ನೋಡಿದಂತೂ ಆಯಿತು. ಬನ್ನಿ ಇನ್ನು ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಲಿಟ್ರಲಿ ನಾನು ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ದೆ. ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಅವರು ಬರ್ಕೊಂಡಿರೋ ಸೀನ್ಸ್ಗಳು ಹಾಗೆ ಸಿಚುವೇಶನ್ಗಳು, ಹಾಗೆ ಮೇಯ್ನಾಗಿ ಆ ಕ್ಯಾಟ್ ಆ್ಯಂಡ್ ಮೌಸ್ ಎಪಿಸೋಡ್ಗಳು ತುಂಬ ಸಖತ್ತಾಗಿತ್ತು. ಬಟ್ ಸ್ಟಿಲ್ ಸಿನಿಮಾ ಈಸ್ ಗುಡ್. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಸಿನಿಮಾದ ಹೀರೋ ಸೂರ್ಯನ್ಗೆ ತುಂಬ ಕೋಪ ಬರುತ್ತೆ ಆ್ಯಂಡ್ ಯಾವ ವ್ಯಕ್ತಿಯ ಮೇಲೆ ಕೋಪ ಬಂದಿರುತ್ತೋ ಅವರ ಮೇಲೆ ಪ್ರತಿ ಶನಿವಾರ ಮಾತ್ರ ಕೋಪ ತೀರಿಸ್ಕೊಳ್ತಾನೆ. ಹಾಗೆ ಮತ್ತೊಂದು ಕಡೆ ದಯೆ ದಾಕ್ಷಿಣ್ಯ ಇಲ್ಲದೆ ಇರೋ ದಯಾ ಎಂಬ ಪೊಲೀಸ್ ಆಫೀಸರ್ ಇರ್ತಾನೆ. ಆ ದಯಾ ಎಂಬ ವ್ಯಕ್ತಿ ಒಂದು ವಸ್ತುವನ್ನು ಪಡೆದುಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ವಸ್ತು ಏನು? ಸೂರ್ಯ ಶನಿವಾರ ಮಾತ್ರ ತನ್ನ ಕೋಪವನ್ನು ತೋರಿಸೋಕೆ ಕಾರಣ ಏನು? ಸೂರ್ಯ ಆ್ಯಂಡ್ ದಯಾ ನಡುವೆ ವೈರತ್ವ ಬೆಳೆಯಲು ಕಾರಣ ಏನು ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ಫಸ್ಟ್ ಆಫ್ ಫುಲ್ಲು ಪ್ರಾಪರಾಗಿ ಸ್ಟೋರಿನ ಬಿಲ್ಡ್ ಮಾಡ್ಕೊಳೋಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದಕ್ಕೆ ತಕ್ಕಂತೆ ಕಥೆನೂ ಕೂಡ ಬರ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾದ ಫ್ಲಾಟ್ ಸಿಂಪಲ್ ಆಗಿರಬಹುದು, ಆದರೆ ಅವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿರೋ ರೀತಿ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಸೀನ್ಸ್ ಕೂಡ ಸಿಂಪಲ್ ಆಗಿರಬಹುದು, ಆದರೆ ಪ್ರತಿ ಹಂತದಲ್ಲಿಯೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಪರ್ಟಿಕ್ಯುಲರ್ಲಿ ಪ್ರೀ ಇಂಟರ್ವಲ್ ಸೀನ್ಸ್ ಹಾಗೆ ಕ್ಲೈಮ್ಯಾಕ್ಸ್ನಲ್ಲಿ. ಇನ್ನು ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಅದು ಬ್ಯಾಕ್ಗ್ರೌಂಡ್ ಸೌಂಡ್. ಅದು ಯಾವ ಲೆವೆಲಿಗೆ ಅಂದರೆ ಸಿನಿಮಾ ಪೂರ್ತಿ ಡಾಮಿನೇಟ್ ಮಾಡೋ ರೇಂಜ್ಗೆ. ಇನ್ನು ಸಿನಿಮಾದಲ್ಲಿ ಕೆಲವೊಂದು ರೊಟೀನ್ ಎಲಿಮೆಂಟ್ಸ್ ಹಾಗೆ ಕಥೆಯಲ್ಲಿ ಸ್ವಲ್ಪ ಲೂಪ್ ಹೋಲ್ಗಳು ಇದೆ, ಅದು ಸಿನಿಮಾ ನೋಡುತ್ತಿರುವಾಗ ಕಾಣುತ್ತದೆ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ನಾನಿ ಅವರ ಆ್ಯಕ್ಟಿಂಗ್ ಅಂತೂ ಗುಡ್ ಆ್ಯಂಡ್ ಎಸ್.ಜೆ. ಸೂರ್ಯ ಅವರ ಆ್ಯಕ್ಟಿಂಗ್ ಅಂತೂ ಹೇಳಂಗೆ ಇಲ್ಲ ಬಿಡಿ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಕೂಡ ಸ್ಟಿಲ್ ಗುಡ್. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗಿದೆ ಅಂದರೆ, ಇದು ನಾರ್ಮಲ್ ಕಮರ್ಷಿಯಲ್ ಮೂವಿ, ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಸ್ಟೋರಿ ಸಿಂಪಲ್ ಆಗಿದೆ, ಆದರೆ ಅದನ್ನು ಅವರು ಕನ್ವೆ ಮಾಡಿದ ರೀತಿ ಯೂನಿಕ್ ಆಗಿತ್ತು. ಟೋಟಲ್ ಆಗಿ ಡೀಸೆಂಟ್ ಗುಡ್ ವಾಚ್ ಮೂವಿ ಅಂತೀನಿ ಆ್ಯಂಡ್ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಆ್ಯಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5/3 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.